सोच ले बेटा बेटा आराम से। अभी आ रहे हैं बेटा, है ना? ये लेना तुम। पूछो आप एक बार, पूछो एक बार, पूछो। ಸ್ನೇಹಿತರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಬಹಳ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ಕಿಡ್ನಾಪರ್ನಿಂದ ಒಂದು ಮಗುವನ್ನು ಕಸಿದುಕೋಬೇಕಾರೆ ಅಥವಾ ಒಂದು ಮಗುವನ್ನು ಬಿಡಿಸ್ಕೋಬೇಕಾರೆ ಆ ಮಗು ತುಂಬ ಅಳುತ್ತೆ. ವಿಪರ್ಯಾಸ ಏನಂದರೆ ಆ ಮಗುವನ್ನು ಪೊಲೀಸ್ನವರು ಅವರ ತಾಯಿಯ ಬಳಿ ಕೊಟ್ಟಾಗ ಆ ಮಗು ಅವರ ತಾಯಿಯ ಬಳಿ ಹೋಗೋದಿಲ್ಲ. ಅದು ಸಾಲದ ಹಾಗೆ ಆ ಮಗುವನ್ನು ಪೊಲೀಸ್ನವರ ವಶಕ್ಕೆ ಕೊಡಬೇಕಾರೆ ಆ ಕಿಡ್ನಾಪರ್ ಕಣ್ಣಲ್ಲೂ ಕೂಡ ಕಣ್ಣೀರು ಹರಿದು ಬರುತ್ತೆ. ಮೇಲ್ನೋಟಕ್ಕೆ ತನುಜ್ ಜಹರ್ ಅನ್ನೋ ವ್ಯಕ್ತಿ ಆ ಮಗು 11 ತಿಂಗಳು ಇದ್ದಾಗಲೇ ಆ ಮಗುವನ್ನು ಕಿಡ್ನಾಪ್ ಮಾಡಿ ತನ್ನ ಬಳಿ ಇಟ್ಕೊಂಡಿರ್ತಾನೆ 14 ತಿಂಗಳ ಕಾಲ. ಈ 14 ತಿಂಗಳ ಕಾಲ ಸ್ವತಃ ಆತನೇ ಆ ಮಗುವನ್ನು ಸಾಕಿ ಸಲಹಿರ್ತಾನೆ. 14 ತಿಂಗಳ ಕಾಲ ಆತನ ಆರೈಕೆಯಲ್ಲೇ ಬೆಳೆದ ಆ ಪುಟ್ಟ ಕಂದಮ್ಮ ಆತನಿಂದ ದೂರವಾಗಬೇಕಾದ್ರೆ ಬಹಳ ಅಳ್ತಾ ಇತ್ತು. ಸ್ನೇಹಿತರೆ, ಈ ಕಿಡ್ನಾಪರ್ ತನುಜ್ ಜಹರ್ ಅನ್ನೋ ವ್ಯಕ್ತಿಗೂ ಆ ಮಗುವಿನ ತಾಯಿಗೂ ಒಂದು ಸ್ವಚ್ಛಂದವಾದ ಸಂಬಂಧ ಇದೆ. ಆ ಸಂಬಂಧದ ಹಿನ್ನೆಲೆ ಕುರಿತು ನಾನಿಲ್ಲಿ ವಿಸ್ತಾರವಾಗಿ ಹೇಳ್ತೀನಿ. ಸ್ನೇಹಿತರೆ, ಈ ತನುಜ್ ಜಹರ್ ಅನ್ನೋ ಈ ಗಡ್ಡಧಾರಿ ವ್ಯಕ್ತಿ ಏನಿದ್ದಾನೆ, ಈತ ವೃತ್ತಿಯಲ್ಲಿ ಕಿಡ್ನಾಪರ್ ಅಲ್ಲ, ಈತ ವೃತ್ತಿನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಉತ್ತರ ಪ್ರದೇಶದಲ್ಲಿ. ಆ ಕಿಡ್ನಾಪ್ಗೆ ಒಳಗಾದ ಮಗುವಿನ ತಾಯಿಯ ಹೆಸರು ಪೃಥ್ವಿ ಅನ್ನೋರು. ಪೃಥ್ವಿ ಅನ್ನೋ ಮಹಿಳೆ ಹಾಗೂ ತನುಜ್ ಜಹರ್ ಅವರು ಒಂದೇ ಕುಟುಂಬದ ಸಂಬಂಧಿಕರಾಗಿರ್ತಾರೆ. ಈ ಪೃಥ್ವಿ ಎಂಬ ಮಹಿಳೆ ಮದುವೆಗೂ ಮುನ್ನ ತನುಜ್ ಜಹರ್ ಅವರೊಂದಿಗೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಇವರ ಪ್ರೀತಿ ಪ್ರೇಮದ ವಿಷಯ ಸಂಬಂಧಿಕರಿಗೆಲ್ಲ ತಿಳಿದೇ ಇರುತ್ತೆ. ಅದಾಗಿ ಕೂಡ ಪೃಥ್ವಿ ಅವರ ತಂದೆ ತಾಯಿ ರಾಜಸ್ಥಾನದ ಜೈಪುರ್ ಮೂಲದ ವ್ಯಕ್ತಿಗೆ ಪೃಥ್ವಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ತನುಜ್ ಜಹರ್ ಅವರಿಗೆ ಭಾಳ ನೋವುಂಟಾಗುತ್ತೆ. ಯಾಕಂದರೆ ಅವರು ಮನಸಾರೆ ಪ್ರೀತಿ ಮಾಡಿದ ಈ ಪೃಥ್ವಿ ಎಂಬ ಹುಡುಗಿ ಬೇರೊಬ್ಬರನ್ನು ಮದುವೆಯಾಗಿದ್ದು ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ವೃತ್ತಿನಲ್ಲಿ ತನುಜ್ ಜಹರ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರೂ ಕೂಡ ತಾನು ಪ್ರೀತಿಸಿದ ಹುಡುಗಿ ಪೃಥ್ವಿ ಅವರು ಯಾವ ಊರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಕೆಲವು ತಿಂಗಳು ಕಳೆದ ಬಳಿಕ ತನುಜ್ ಜಹರ್ ಅವರಿಗೆ ಪೃಥ್ವಿ ಅವರು ತನ್ನ ಗಂಡನೊಂದಿಗೆ ರಾಜಸ್ಥಾನದ ಜೈಪುರ ಎಂಬ ಸ್ಥಳದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಮುಟ್ಟುತ್ತೆ. ತಕ್ಷಣ ತನುಜ್ ಜಹರ್ ಅವರು ತಡ ಮಾಡಲೇ ಇಲ್ಲ. ರಾಜಸ್ಥಾನದ ಜೈಪುರಿನಲ್ಲಿ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಹೆಡ್ ಕಾನ್ಸ್ಟೇಬಲ್ ವೃತ್ತಿಗೆ ರಜಾ ಹಾಕಿ. ಈ ರೀತಿ ರಜಾ ಹಾಕೋದ್ರಿಂದ ಅವರ ಪೊಲೀಸ್ ಇಲಾಖೆ ಅವರನ್ನು ವೃತ್ತಿಯಿಂದ ವಜಾ ಮಾಡ್ತಾರೆ. ತನುಜ್ ಜಹರ್ ಅವರು ಈ ಪೃಥ್ವಿ ಎಂಬ ಮಹಿಳೆನ ಇಷ್ಟು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ರು ಅಂದರೆ ಅವರಿರೋ ಸ್ಥಳಕ್ಕೆ ಬರ್ತಾರೆ. ರಾಜಸ್ಥಾನದ ಜೈಪುರ ಎಂಬ ಸ್ಥಳಕ್ಕೆ ಬರ್ತಾರೆ. ಅವರಿಂದ ಕೊಂಚ ದೂರದಲ್ಲಿ 1 ವರ್ಷಗಳ ಕಾಲ ವಾಸ ಮಾಡ್ತಾರೆ. ಈ ತನುಜ್ ಜಹರ್ ಅವರು ಎಷ್ಟರ ಮಟ್ಟಿಗೆ ಕಿಲಾಡಿ ಅಂದರೆ ಈ ತನುಜ್ ಜಹರ್ ಅವರು ಪೃಥ್ವಿಯ ಗಂಡನನ್ನು ಪರಿಚಯ ಮಾಡಿಕೊಂಡು ಅವರಿಂದ ಸ್ನೇಹವನ್ನು ಅಪೇಕ್ಷೆ ಮಾಡಿಕೊಂಡು ಅವರ ಸ್ನೇಹವನ್ನು ಬೆಳೆಸ್ತಾರೆ. ಪೃಥ್ವಿಯ ಗಂಡನ ಸ್ನೇಹ ಬಳಸ್ಕೊಂಡಂತಹ ಈ ತನುಜ್ ಜಹರ್ ಅವರು ಅವರ ಸ್ನೇಹದ ಮೂಲಕನೇ ಪೃಥ್ವಿಯ ಮನೆಯನ್ನು ಪ್ರವೇಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಮಾಯಕ ದಯಾನೀಯ ಸ್ಥಿತಿನಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಇವರೇ ಪೃಥ್ವಿಯ ಗಂಡ. ಪಾಪ ಇವರಿಗೆ ಇವರ ಹೆಂಡತಿ ಮದುವೆಗೂ ಮುನ್ನ ಇನ್ನೊಬ್ಬರ ಜೊತೆ ಪ್ರೀತಿನಲ್ಲಿ ಇದ್ರು ಅನ್ನೋ ವಿಷಯ ಇವ್ರಿಗೂ ಕೂಡ ಗೊತ್ತಿಲ್ಲ. ತನುಜ್ ಜಹರ್ ಅವರನ್ನು ಅವಾಗವಾಗ ಮನೆಗೆ ಕರ್ಕೊಂಡು ಬರ್ತಿದ್ದಾಗಲೂ ಕೂಡ ಇವರು ತನ್ನ ಹೆಂಡತಿಯ ಮೊದಲನೇ ಪ್ರಿಯಕರ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈ ವಿಷಯನ ಅವರ ಹೆಂಡತಿಯಾದ ಪೃಥ್ವಿ ಕೂಡ ಗುಟ್ಟಾಗೇ ಇಟ್ಟಿದ್ರು. ಇದಾದ ಮೇಲೆ ತನುಜ್ ಜಹರ್ ಅವರು ಪೃಥ್ವಿ ಅವರ ಮನೆಯನ್ನು ಸಾಕಷ್ಟು ಬಾರಿ ಪ್ರವೇಶ ಮಾಡಿದ್ದೀನಿ ಅಂತ ಪೊಲೀಸ್ನವರ ಬಳಿ ಹೇಳ್ಕೊತಾರೆ. ತನುಜ್ ಜಹರ್ ಅವರು ಈಗಾಗಲೇ ಮದುವೆ ಆಗಿದ್ದರೂ ಕೂಡ ಪೃಥ್ವಿ ಅವರನ್ನು ತನ್ನ ಜೊತೆ ಬರೋದಕ್ಕೆ ಬಹಳಷ್ಟು ಒತ್ತಾಯವನ್ನು ಮಾಡ್ತಾರೆ. ಆದರೆ ಈ ಒತ್ತಾಯಕ್ಕೆ ಪೃಥ್ವಿ ಅವರು ಮಣಿಯೋದಿಲ್ಲ. ಹೀಗಾಗಿ ಬಹಳಷ್ಟು ಬೇಸತ್ತಿದ್ದಂತಹ ಈ ತನುಜ್ ಜಹರ್ ಅವರು ಒಂದು ದಿನ ಪೃಥ್ವಿಯ ಮನೆಯ ಆಚೆ ಅವರ 11 ತಿಂಗಳ ಮಗು ಆಟ ಆಡ್ತಾ ಇರುತ್ತೆ. ಇದೇ ಸರಿಯಾದ ಸಮಯ ಅಂದ್ಕೊಂಡು ತನುಜ್ ಜಹರ್ ಅವರು ಆ ಮಗುವನ್ನು ಎತ್ಕೊಂಡು ಹೋಗ್ತಾರೆ. ಆ ಮಗುವನ್ನು ಎತ್ಕೊಂಡು ಹೋಗ್ಬೇಕಾರೆ ಅಥವಾ ಕಿಡ್ನಾಪ್ ಮಾಡಬೇಕಾದ್ರೆ ತನುಜ್ ಜಹರ್ ಅವರಿಗೆ ಒಂದು ಕೆಟ್ಟ ಉದ್ದೇಶನೇ ಇತ್ತು. ಈ ಮಗುವಿನ ದೆಸೆಯಿಂದಾದರೂ ಕೂಡ ಪೃಥ್ವಿ ಅವರು ತನ್ನ ಬಳಿ ಬರಲಿ ಅಂತ. ಆದರೆ ಅದು ಕೂಡ ಆಗೋದಿಲ್ಲ. ಕೊನೆಗೆ ತನುಜ್ ಜಹರ್ ಅವರು ಆ 11 ತಿಂಗಳ ಮಗುವನ್ನು ತೆಗೆದುಕೊಂಡು ಹೋಗಿ ದೂರದ ಊರಿಗೆ ಹೋಗಿ ಸಾಕೋಕೆ ಶುರು ಮಾಡ್ತಾರೆ. ಇತ್ತ ಪೃಥ್ವಿ ಮತ್ತು ಅವರ ಗಂಡ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ. ತನ್ನ ಮಗು ಕಳ್ತನ ಆಗಿದೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಪೊಲೀಸ್ನವರು ಈ ಕಿಡ್ನಾಪ್ ಕೇಸನ್ನು ದಾಖಲಿಸಿಕೊಂಡು ತನುಜ್ ಜಹರ್ ಅವರ ಹುಡುಕಾಟದಲ್ಲಿ ತೊಡಗುತ್ತಾರೆ. ಅವರು ಎಷ್ಟು ತಿಂಗಳಾನುಗಟ್ಟಲೆ ಹುಡುಕಿದ್ರು ಕೂಡ ತನುಜ್ ಜಹರ್ ಸಿಗೋದೇ ಇಲ್ಲ. ಕಾರಣ ತನುಜ್ ಜಹರ್ ಈ ಹಿಂದೆನೇ ಹೆಡ್ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಡ್ಯೂಟಿಯನ್ನು ಮಾಡಿದವರು. ತನುಜ್ ಜಹರ್ಗೆ ಚೆನ್ನಾಗಿ ಗೊತ್ತಿತ್ತು ಪೊಲೀಸ್ನವರ ಕಣ್ಣನ್ನು ಯಾವ ರೀತಿ ತಪ್ಪಿಸ್ಬೇಕು ಅಂತ. ಹೀಗಾಗಿ ತನುಜ್ ಜಹರ್ ಅವರು ಪೊಲೀಸ್ನವರ ಕಣ್ಣು ತಪ್ಪಿಸಿ ಊರೂರು ಅಲಿತಾ ಇದ್ರು. ಈ ರೀತಿಯಾಗಿ 14 ತಿಂಗಳ ಕಾಲ ಆ ಮಗುವನ್ನು ಅವರು ಸಾಕಿ ಸಲಹಿದ್ರು. ಪೊಲೀಸ್ನವರಿಂದ ತಪ್ಪಿಸಿಕೊಳ್ಳೋಕೆ ತನುಜ್ ಜಹರ್ ಅವರು ಒಮ್ಮೊಮ್ಮೆ ಗಡ್ಡವನ್ನು ಬಿಡ್ತಾಯಿದ್ರು, ಇನ್ನೊಮ್ಮೆ ಕ್ಲೀನ್ ಶೇವ್ ಮಾಡ್ತಾಯಿದ್ರು. ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋ ಉದ್ದೇಶ ಇಟ್ಕೊಂಡೇ ಅವರು ಮೊಬೈಲ್ ಬಳಕೆಯನ್ನು ಮಾಡ್ತಾ ಇರಲಿಲ್ಲ. ಈ ತನುಜ್ ಜಹರ್ ಎಂಬ ವ್ಯಕ್ತಿ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಪೊಲೀಸ್ನವರು
ಆ ಕೇಸನ್ನು ಅಲ್ಲಿಗೆ ಬಿಡಲಿಲ್ಲ. ಸದಾಕಾಲ ತನುಚಾರ್ನ ಹುಡುಕಾಟದಲ್ಲೇ ಪೊಲೀಸ್ನವರು ತೊಡಗಿರ್ತಾ ಇದ್ರು. ಈ ತನುಚಾರ್ ಈ ವ್ಯಕ್ತಿ ಇದನ್ನಲ್ಲ, ಈತ ಪೊಲೀಸ್ನವರ ಬಲೆಗೆ ಬಿದ್ದಿದ್ದೆ ರೋಚಕ ಕತೆ ಕಣ್ರಿ. ಯಮುನಾ ನದಿ ತೀರದಲ್ಲಿ ಗುಡಿಸಲು ಹಾಕ್ಕೊಂಡು ಉದ್ದವಾದ ಗಡ್ಡವನ್ನು ಬಿಟ್ಕೊಂಡು ಸನ್ಯಾಸಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಲ್ಲಿನ ಪೊಲೀಸ್ನವರಿಗೆ ಈ ರೀತಿ ಕಳ್ಳ ಸನ್ಯಾಸಿ ಇರೋದು ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸ್ನವ್ರಿಗೂ ಕೂಡ ಒಂದು ಕೆಟ್ಟ ಕುತೂಹಲ ಹಾಗೂ ಅನುಮಾನ ಮೂಡಿಬರುತ್ತೆ. ಪೊಲೀಸ್ನವರು ಸ್ವತಃ ಸನ್ಯಾಸಿ ರೂಪವನ್ನು ತಾಳಿ, ಅಂದರೆ ಅವರ ವೇಷ ಏನಿರುತ್ತೆ ಸನ್ಯಾಸಿ ರೂಪವನ್ನು ಮಾರುವೇಷ ಮಾಡಿಕೊಂಡು ಈ ತನುಚಾರ್ ಅವರ ಗುಡಿಸಲಿನ ಪಕ್ಕ ಅವರೊಂದು ಗುಡಿಸಲನ್ನು ಹಾಕೋತಾರೆ. ಪ್ರತಿದಿನ ಪೊಲೀಸ್ ಸನ್ಯಾಸಿಯವರು ಈ ಕಿಡ್ನಾಪರ್ ಸನ್ಯಾಸಿಯೊಂದಿಗೆ ಮಾತುಕತೆ ಆಡ್ತಾಯಿದ್ರು. ನೀವು ಯಾರು, ಎಲ್ಲಿಂದ ಬಂದ್ರಿ, ಇಷ್ಟು ದಿನ ಹಿಮಾಲಯದ ತಪ್ಪಲಲ್ಲಿ ಕೂತ್ಕೊಂಡೇನು ಭಂಗಿ ಹೊಡಿತಾ ಇದ್ರ, ನಿಮಗೆ ಸನ್ಯಾಸಿ ದೀಕ್ಷೆ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆಗಳನ್ನು ಕಿಡ್ನಾಪರ್ ಸನ್ಯಾಸಿಯೊಂದಿಗೆ ಕೇಳ್ತಾ ಇರ್ತಾರೆ. ಕೊನೆಗೊಂದು ದಿನ ಪೊಲೀಸ್ನವರಿಗೆ ಈ ಕಳ್ಳ ಸನ್ಯಾಸಿ ಬಗ್ಗೆ ಗೊತ್ತಾಯಿತು. ಇದಾದ ಮೇಲೆ ಏನೇನು ನಡೀತು ಅನ್ನೋದು ನಿಮಗೆ ಗೊತ್ತಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂಥದ್ದೇ ಒಂದು ಕುತೂಹಲಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.